ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಘಟೋತ್ಕಚ ಯುದ್ಧವು ಎಂಬ 94ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ರಾಜೇಂದ್ರ, ತನ್ನ ಸೈನ್ಯವು ಹತವಾದುದನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ತಾನೇ ಭೀಮನನ್ನು ಎದುರಿಸುವುದಕ್ಕಾಗಿ ವೇಗದಿಂದ ಹೊರಟನು. ವಜ್ರಾಯುಧದಂತೆ ಭಯಂಕರ ಘೋಷವುಳ್ಳ ದೊಡ್ಡ ಬಿಲ್ಲನ್ನು ಕೈಗೆತ್ತಿಕೊಂಡು ಭೀಮನ ಮೇಲೆ ಬಾಣ ವರ್ಷವನ್ನು ಕರೆದನು. ಗರಿಗಟ್ಟಿದ ಒಂದು ಅರ್ಧಚಂದ್ರ ಬಾಣವನ್ನು ಬಿಟ್ಟು ಭೀಮನ ಬಿಲ್ಲನ್ನು ತುಂಡು ಮಾಡಿದನು. ಇದೇ ಸಮಯದಲ್ಲಿ ಪರ್ವತಗಳನ್ನು ಭೇದಿಸುವಂತಿದ್ದ ಹರಿತವಾದ ಒಂದು ಬಾಣವನ್ನು ಭೀಮನ ಎದೆಗೆ ಗುರಿಯಿಟ್ಟು ಹೊಡೆದನು. ಇದರಿಂದ ಭೀಮನು ಬಹಳ ಬಾಧೆಗೊಂಡು ಕಡೆ ಬಾಯಿಗಳನ್ನು ನೆಕ್ಕುತ್ತಾ ಪ್ರಜ್ಞೆ ತಪ್ಪಿದಂತಾಗಿ ಧ್ವಜದ ಕಂಬಗಳನ್ನು ಒರಗಿ ಕುಳಿತು ಬಿಟ್ಟನು. ತನ್ನ ತಂದೆಯು ಮೋಹಗೊಂಡಿರುವುದನ್ನು ಕಂಡು ಘಟೋತ್ಕಚನಿಗೆ ಅತ್ಯಾಕ್ರೋಶ ಉಂಟಾಯಿತು. ಉರಿಯುವ ಬೆಂಕಿಯಂತೆ ಅವನು ದುರ್ಯೋಧನನನ್ನು ಎದುರಿಸಿ ಬಂದನು. ಅಭಿಮನ್ಯು ಮೊದಲಾದ ಅನೇಕ ಮಂದಿ ಮಹಾರಥರು ಸಿಂಹನಾದ ಮಾಡುತ್ತಾ ವೇಗದಿಂದ ಓಡಿ ಬಂದರು. ಹೀಗೆ ಕೋಪದಿಂದ ಬರುತ್ತಿರುವ ವೀರರನ್ನು ನೋಡಿ ದ್ರೋಣನು ನಿನ್ನ ಕಡೆಯ ಮಹಾರಥರನ್ನು ಕರೆದು, ಎಲೈ ವೀರರೇ, ದುರ್ಯೋಧನನು ಪ್ರಾಣ ಸಂಶಯದಲ್ಲಿರುವನು. ಬೇಗನೆ ಹೋಗಿ ಅವನನ್ನು ರಕ್ಷಿಸಿರಿ, ನಿಮಗೆ ಮಂಗಳವಾಗಲಿ. ಮಹಾಧನುರ್ಧಾರಿಗಳಾದ ಪಾಂಡವರ ಕಡೆಯ ಅನೇಕ ಮಹಾರಥರು ಭೀಮನನ್ನು ಮುಂದಿಟ್ಟುಕೊಂಡು ನಮ್ಮ ದುರ್ಯೋಧನನನ್ನು ಎದುರಿಸುತ್ತಿರುವರು. ವಿವಿಧ ಶಸ್ತ್ರಗಳನ್ನು ಬಿಡುತ್ತಿರುವರು. ಭಯಂಕರ ಧ್ವನಿಯಿಂದ ಆರ್ಭಟಿಸುತ್ತಾ ನಮ್ಮ ಕಡೆಯ ರಾಜರನ್ನೆಲ್ಲ ಹೆದರಿಸುತ್ತಿರುವರು ಎಂದನು. ದ್ರೋಣನ ಈ ಮಾತು ಕಿವಿಗೆ ಬಿದ್ದೊಡನೆ ನಿನ್ನ ಕಡೆಯಿಂದ ಕೃಪಾ, ಭೂರಿಶ್ರವಸ್ಸು, ಶಲ್ಯ, ಅಶ್ವತ್ಥಾಮ, ವಿವಿಂಶತಿ, ಚಿತ್ರಸೇನ, ವಿಕರ್ಣ, ಜಯದ್ರಥ, ಬೃಹದ್ಬಲ, ಅವಂತಿ ದೇಶದ ವಿಂದಾನುವೆಂದರು ಇವರೆಲ್ಲರೂ ದುರ್ಯೋಧನನನ್ನು ರಕ್ಷಿಸುವುದಕ್ಕಾಗಿ ಅವನನ್ನು ಹಿಂದೆ ಬಿಟ್ಟುಕೊಂಡು ಪಾಂಡವ ಸೈನ್ಯವನ್ನು ಎದುರಿಸಿದರು. ಅವರೆಲ್ಲರೂ 20 ಹೆಜ್ಜೆಗಳವರೆಗೆ ಮುಂದೆ ಹೋಗಿ ಯುದ್ಧವನ್ನು ಆರಂಭಿಸಿದರು. ಉಭಯ ಪಕ್ಷದವರು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದು ಹೊಡೆದಾಡುತ್ತಿದ್ದರು. ದ್ರೋಣನು ಅವರನ್ನೆಲ್ಲ ಪ್ರೋತ್ಸಾಹಿಸಿ ಕಳುಹಿಸಿದ ಮೇಲೆ ತಾನು ಧನುರ್ಧಾರಿಯಾಗಿ ಮುಂದುವರಿದು 26 ಬಾಣಗಳಿಂದ ಭೀಮನನ್ನು ಹೊಡೆದನು. ಮತ್ತು ಮೇಲೆ ಮೇಲೆ ಇನ್ನೂ ಅನೇಕ ಬಾಣಗಳನ್ನು ಕರೆಯುತ್ತಾ ಮೇಘಗಳು ಜಲಧಾರೆಗಳಿಂದ ಪರ್ವತವನ್ನು ಮುಚ್ಚುವಂತೆ ಭೀಮನನ್ನು ಮುಚ್ಚಿದನು. ಇಷ್ಟರಲ್ಲಿಯೇ ಭೀಮನು 10 ಬಾಣಗಳನ್ನು ದ್ರೋಣನ ಎಡಪಾರ್ಶ್ವಕ್ಕೆ ಹೊಡೆದನು. ವೃದ್ಧನಾದ ದ್ರೋಣನು ಆ ಬಾಣದ ಪೆಟ್ಟಿನಿಂದ ಮೂರ್ಛಿತನಾಗಿ ಹಾಗೆಯೇ ರಥದ ಗದ್ದುಗೆಯಲ್ಲಿ ಕುಳಿತು ಬಿಟ್ಟನು. ಇದನ್ನು ನೋಡುತ್ತಿದ್ದ ಅಶ್ವತ್ಥಾಮನು ದುರ್ಯೋಧನನು ಒಂದಾಗಿ ಸೇರಿ ಬಂದು ಭೀಮನನ್ನು ಎದುರಿಸಿದರು. ಕಾಲಾಂತಕರಂತೆ ಕೋಪದಿಂದ ಬರುತ್ತಿರುವ ಅವರಿಬ್ಬರನ್ನು ನೋಡಿದೊಡನೆ ಭೀಮನು ತನ್ನ ಗದೆಯನ್ನು ಕೈಗೆತ್ತಿಕೊಂಡು ರಥದಿಂದ ಹಾರಿ ಬೆಟ್ಟದಂತೆ ಅವರೆದುರಿಗೆ ನಿಂತನು. ಯಮದಂಡಕ್ಕೆ ಸಮಾನವಾದ ದೊಡ್ಡ ಗದೆಯನ್ನು ಹಿಡಿದು ಕೈಲಾಸ ಪರ್ವತದಂತೆ ಕದಲದೆ ನಿಂತಿದ್ದ ಭೀಮನನ್ನು ನೋಡಿ ಅಶ್ವತ್ಥಾಮ, ದುರ್ಯೋಧನರಿಬ್ಬರು ಒಂದಾಗಿ ಅವನ ಮೇಲೆ ಬಿದ್ದು ಹೊಡೆಯಲಾರಂಭಿಸಿದರು. ಭೀಮನು ಗದಾಪಾಣಿಯಾಗಿ ಅವರಿಬ್ಬರನ್ನು ಎದುರಿಸುತ್ತಿದ್ದನು. ಇದನ್ನು ನೋಡುತ್ತಿದ್ದ ದ್ರೋಣನೇ ಮೊದಲಾದ ಕೌರವ ಪಕ್ಷದ ಮಹಾರಥರೆಲ್ಲ ಒಂದಾಗಿ ಸೇರಿ ಭೀಮನನ್ನು ಕೊಲ್ಲುವ ಉದ್ದೇಶದಿಂದ ಭೀಮನ ಎದೆಗೆ ಗುರಿಯಿಟ್ಟು ನಾನಾ ಬಗೆಯ ಶಸ್ತ್ರಗಳನ್ನು ಹೊಡೆದರು. ಇವರ ಪ್ರಹಾರದಲ್ಲಿ ಭೀಮನು ಬಹಳ ಅಪಾಯ ಸ್ಥಿತಿಗೆ ಸಿಕ್ಕಿರುವುದನ್ನು ನೋಡಿ ಅಭಿಮನ್ಯು ಮೊದಲಾದ ಮಹಾರಥರು ತಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಭೀಮನನ್ನು ರಕ್ಷಿಸುವುದಕ್ಕಾಗಿ ಓಡಿ ಬಂದರು. ಭೀಮನಿಗೆ ಪ್ರಾಣ ಸಖನು, ಅನೂಪ ದೇಶಾಧಿಪತಿಯು, ನೀಲ ಮೇಘದಂತೆ ದೇಹಚ್ಛಾಯೆಯುಳ್ಳವನು ಆದ ನೀಲನೆಂಬುವನು ವೇಗದಿಂದ ಬಂದು ಅಶ್ವತ್ಥಾಮನನ್ನು ತಡೆದನು. ಮೊದಲಿನಿಂದಲೂ ಅಶ್ವತ್ಥಾಮನ ಮೇಲೆ ಧನುರ್ಯುದ್ಧದಲ್ಲಿ ಪೂರ್ಣ ಸ್ಪರ್ಧೆಯನ್ನು ಮಾಡುತ್ತಿದ್ದ ಅವನು ತನ್ನ ಬಿಲ್ಲಿನ ನಾಡನ್ನು ತಟ್ಟುತ್ತಾ ದೇವತೆಗಳಿಗೆ ಭಯಂಕರನು, ತನ್ನ ಪರಾಕ್ರಮದಿಂದ 3 ಲೋಕವನ್ನು ನಡುಗಿಸತಕ್ಕವನು, ದುರ್ಜಯನು ಆದ ವಿಪ್ರಚಿತ್ತಿ ಎಂಬ ದಾನವನನ್ನು ದೇವೇಂದ್ರನು ಹೇಗೋ ಹಾಗೆ ಅಶ್ವತ್ಥಾಮನನ್ನು ಬಾಣದಿಂದ ಹೊಡೆದನು. ಈ ಪ್ರಹಾರದಿಂದ ದ್ರೋಣಪುತ್ರನ ಮೈಯಲ್ಲಿ ರಕ್ತವು ಕಿತ್ತುಕೊಂಡಿತು. ಆಗ ಅಶ್ವತ್ಥಾಮನು ಕೋಪಗೊಂಡು ಧನುಷ್ಠಂಕಾರ ಮಾಡಿ ನೀಲನನ್ನು ಕೊಂದೇ ತೀರಿಸಿ ಬಿಡಬೇಕೆಂದು ನಿಶ್ಚಯಿಸಿ ಹರಿತವಾಗಿದ್ದ ತೀಡಿದ 5 ಭಲ್ಲಗಳನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿ ಆ ನೀಲನ 4 ಕುದುರೆಗಳನ್ನು ಧ್ವಜವನ್ನು ಕತ್ತರಿಸಿದನು. 6ನೆಯ ಭಲ್ಲದಿಂದ ಸೂತನನ್ನು ಕೊಂದನು. 7ನೆಯ ಭಲ್ಲವನ್ನು ನೀಲನ ಎದೆಗೆ ಗುರಿಯಿಟ್ಟು ಹೊಡೆಯಲು ನೀಲನು ಅದರಿಂದ ಬಹಳವಾಗಿ ನೊಂದು ಪ್ರಜ್ಞೆ ತಪ್ಪಿ ರಥದಲ್ಲಿ ಕುಳಿತು ಬಿಟ್ಟನು.
ಇದನ್ನು ನೋಡಿ ಘಟೋತ್ಕಚನು ತನ್ನ ಕಡೆಯ ಅನೇಕ ರಾಕ್ಷಸ ಪರಿವಾರಗಳೊಡನೆ ಸೇರಿ ಅಶ್ವತ್ಥಾಮನನ್ನು ಎದುರಿಸಿದನು. ಇಷ್ಟರಲ್ಲಿ ಭೀಮನು ಚೇತರಿಸಿಕೊಂಡು ನೀಲನನ್ನು ತನ್ನ ರಥಕ್ಕೇರಿಸಿ ತಿರುಗಿ ದುರ್ಯೋಧನನನ್ನು ಎದುರಿಸಿದನು. ಅಶ್ವತ್ಥಾಮನು ಕೂಡ ಹೆದರದೆ ಭಯಂಕರ ರೂಪವುಳ್ಳ ಘಟೋತ್ಕಚನನ್ನು ಎದುರಿಸಿ ಅವನ ಮುಂದೆ ಇದ್ದ ರಾಕ್ಷಸ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡುತ್ತಾ ಬಂದನು. ಅಶ್ವತ್ಥಾಮನ ಬಾಣಗಳಿಂದ ನೊಂದು ತನ್ನ ಸೈನ್ಯಗಳೆಲ್ಲ ಭಯಪಟ್ಟು ಓಡುತ್ತಿರುವುದನ್ನು ನೋಡಿ ಘಟೋತ್ಕಚನಿಗೆ ಕೋಪವು ಮಿತಿಮೀರಿತು. ಮಹಾಮಾಯಾವಿಯಾದ ಆ ಘಟೋತ್ಕಚನು ಆಗ ಅಶ್ವತ್ಥಾಮನನ್ನು ಮರಳು ಮಾಡುವಂತೆ ಭಯಂಕರವಾದ ಒಂದು ಮಾಯೆಯನ್ನು ಹರಡಿದನು. ಆ ಮಾಯೆಯಿಂದ ನಿನ್ನ ಕಡೆಯವರೆಲ್ಲರೂ ಭಯಪಟ್ಟು ಓಡಲಾರಂಭಿಸಿದರು. ಆ ರಾಕ್ಷಸ ಮಾಯೆಯಿಂದ ನಿನ್ನ ಸೈನ್ಯದಲ್ಲಿ ಒಬ್ಬೊಬ್ಬರಿಗೂ ಅಲ್ಲಲ್ಲಿ ತನ್ನ ಕಡೆಯವರು ತುಂಡು ತುಂಡಾದ ದೇಹಗಳಿಂದ ನೆಲದಲ್ಲಿ ಬಿದ್ದಿರುವಂತೆಯೂ ಅಲ್ಲಲ್ಲಿ ಕೆಲವರು ರಕ್ತದಲ್ಲಿ ತೊಯ್ದು ಹೊರಳಾಡುವಂತೆಯೂ ಕಾಣಿಸಿತು. ದ್ರೋಣನು, ದುರ್ಯೋಧನನು, ಶಲ್ಯನು, ಅಶ್ವತ್ಥಾಮನು ಮೊದಲಾಗಿ ಕೌರವ ಸೈನ್ಯದಲ್ಲಿದ್ದ ಮಹಾಧನುರ್ಧಾರಿಗಳಾದ ಪ್ರಧಾನ ವೀರರೆಲ್ಲರೂ ಪ್ರಾಯಕವಾಗಿ ಸೋತು ಓಡಿ ಹೋಗುವಂತೆಯೂ ಅನೇಕ ಗಜಗಳು ಅಲ್ಲಲ್ಲಿ ಕೊಂದು ಕೆಡಹಲ್ಪಟ್ಟಂತೆಯೂ ಕುದುರೆಗಳು, ರಾವುತರು ಅಲ್ಲಲ್ಲಿ ಶಸ್ತ್ರ ಹತೆಯಿಂದ ಸಾವಿರಾರು ಸಂಖ್ಯೆಯಿಂದ ಕತ್ತರಿಸಿ ಬಿದ್ದಂತೆಯೂ ಕಾಣಿಸಿತು. ಇದನ್ನು ನೋಡಿ ನಿನ್ನ ಕಡೆಯ ಸೈನ್ಯವೆಲ್ಲವೂ ಇನ್ನು ನಮಗೂ ಉಳಿಗಾಲವಿಲ್ಲವೆಂದು ಹೆದರಿ ಯುದ್ಧರಂಗವನ್ನು ಬಿಟ್ಟು ಶಿಬಿರದ ಕಡೆಗೆ ಓಡಲಾರಂಭಿಸಿದವು. ಓ ರಾಜೇಂದ್ರ, ಆಗ ನಾನು ಭೀಷ್ಮನು ಆ ಸೈನಿಕರನ್ನು ಕುರಿತು, ಓಡಬೇಡಿರಿ, ಯುದ್ಧ ಮಾಡಿರಿ, ಇದು ಘಟೋತ್ಕಚನಿಂದ ಪ್ರಯೋಗಿಸಲ್ಪಟ್ಟ ರಾಕ್ಷಸ ಮಾಯೆ, ಹೆದರಬೇಡಿರಿ ಎಂದು ಎಷ್ಟೆಷ್ಟು ಕೂಗಿ ಕರೆದರು. ಯಾರು ಅಲ್ಲಿ ನಿಲ್ಲದೆ ಭ್ರಾಂತರಾಗಿ ಓಡುತ್ತಲೇ ಇದ್ದರು. ನಮ್ಮಿಬ್ಬರ ಮಾತಿನಲ್ಲಿ ಯಾರಿಗೂ ನಂಬಿಕೆ ಹುಟ್ಟಲಿಲ್ಲ. ನಮ್ಮ ಸೈನ್ಯಗಳೆಲ್ಲ ಓಡಿಹೋದುದನ್ನು ನೋಡಿ ಪಾಂಡವರು ಘಟೋತ್ಕಚನೊಡನೆ ಸೇರಿ ಸಂತೋಷದಿಂದ ಸಿಂಹನಾದ ಮಾಡಿದರು. ಅವರ ಕಡೆಯಲ್ಲಿ ಶಂಖ ದುಂದುಭಿ ಧ್ವನಿಗಳು ಪ್ರಬಲವಾಗಿ ಹೊರಟವು. ಓ ರಾಜೇಂದ್ರ, ಸೂರ್ಯಾಸ್ತಮಯವಾಗುವ ಸಮಯದಲ್ಲಿ ಹೀಗೆ ನಿನ್ನ ಸೈನ್ಯವು ಘಟೋತ್ಕಚನ ಮಾಯೆಯಿಂದ ದಿಕ್ಕು ತೋರದೆ ಓಡಿಹೋಯಿತು. ಇದು 94ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.